ನಮಸ್ಕಾರ ರೀ, ಎಲ್ಲರಿಗೂ ಹೆಂಗಿದ್ದೀರಾ? ಇಡ್ಲಿ, ದೋಸೆ, ಪರೋಟ, ಆಮೇಲೆ ನಾವು ಟೋಸ್ಟ್ ಮಾಡ್ಕೋತೇವಲ್ಲ, ಅದಕ್ಕೆಲ್ಲ ಮೇಲೆ ನಾವು ಪೌಡ್ರ್ ಉದಿಸ್ಕೋತೇವಲ್ಲ, ಅದಕ್ಕೊಂದು ಚಟ್ನಿ ಇರ್ತದಲ್ಲ, ಆ ಚಟ್ನಿ ಹೆಂಗೆ ಮಾಡ್ಕೋದಂತ ನೋಡೋಣ. ಈ ಚಟ್ನಿ ಮಾಡಿದ್ವಿ ಅಂದ್ರೆ ಆರಾಮಾಗಿ 1 ತಿಂಗಳು 2 ತಿಂಗಳು ಫ್ರಿಜ್ ಇಲ್ದೇ ನಾವು ಆರಾಮ ಯೂಸ್ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿದ್ದ ಸಾಮಗ್ರಿ ಏನಂತ ನೋಡ್ರಿ, ಒಂದು ಕಡಾಯಿ ಒಳಗೆ ಚಕ್ಕೆ, ಲವಂಗ ಪೌಡ್ರ. ನಾವು ಇದನ್ನ ಸ್ವಲ್ಪ ಅಂದಾಜಾಗಿ ಹೆಚ್ಚು ಕಡಿಮೆ ಹಾಕೋಬೋದು. ಕಡಲೆಬೇಳೆ ಯೂಸ್ ಮಾಡಿ ಮಾಡತ್ತೀನಿ, ಅದ್ರ ಪ್ರಕಾರಲೇ ನಾನು ಇವತ್ತು ಎಲ್ಲ ಸಾಮಗ್ರಿ ಹಾಕ್ಕೊಂಡಿದ್ದೀನಿ. ಮೆಣಸು, ಮೆಂತ್ಯ, 1 ವಾಟಿ ಕಡಲೆಬೇಳೆ ತೊಗೊಂಡೇನಿ. ಫಸ್ಟ್ ಸ್ವಲ್ಪ ಅದೆಲ್ಲ ಮಸಾಲೆ ಫ್ರೈ ಮಾಡ್ಕೊಂಡು ಆದ ಕೂಡಲೇ ಕಡಲೆಬೇಳೆ ಹಾಕೋಬೇಕು. ಅರ್ಧ ವಾಟಿದಿಂದ ಪಾವು ವಾಟಿ ಈ ಕಡೆ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ. ಇದ್ರಾಗ ಮತ್ತೆ ಯಾವುದಾರೆ ನಾವು ಬೇಳೆ ಯೂಸ್ ಮಾಡಬೇಕಂದ್ರೆ ಅದೊಂದು 2 ಬೇಳೆ ಹಾಕ್ಕೊಂಡ್ರೂ ನಡೀತದೆ. ಇಲ್ಲ ಇಷ್ಟು ನಾವು ಯೂಸ್ ಮಾಡಬೇಕಾದ್ರೆ ಇಷ್ಟೇ ಸಾಕು. ಚಲೋ ತಂಗೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ ಸ್ವಲ್ಪ ಬೇಳೆದೆಲ್ಲ ನರಮೆಲ್ಲ ಹೋಗ್ಬೇಕಷ್ಟು ಹುರ್ಕೊಳ್ಳೋದು. ಆಮೇಲೆ ಇದ್ರಾಗ ಉಪ್ಪು, 1 2 ಏಲಕ್ಕಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಲೋ ತಂಗೆ ಮತ್ತು ಫ್ರೈ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಇವಾಗ ಕೆಂಪೂರ್ಣ ಕಲರ್ ಬರ್ಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋದು ನೋಡಿರಿ. ಆಮೇಲೆ ಇದಕ್ಕೆ ನಾವು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ನಡೀತದೆ. ನಾನು ಇದು ಒಣ ಮೆಣಸಿನ್ಕಾಯಿ ಇದಕ್ಕೆಲ್ಲ ಅದು ಮೆಣಸಿನ್ಕಾಯಿ ಪೌಡ್ರ್ ಇತ್ತು, ಅದನ್ನ ಹಾಕ್ಕೊಂಡೇನಿ. ಹುರ್ಕೊಂಡೆಲ್ಲ ಆದ್ಬೇಕಾ ಸ್ವಲ್ಪ ಖಾರ ಆಗಿಸ್ ತನಕ ಬಿಟ್ಕೊಂಡು ಮಿಕ್ಸಿ ಒಳಗೆ ಪೂರ್ತಿ ಪೌಡ್ರ್ ಮಾಡ್ಕೋಬೇಕು. ಅಂದರೆ ಹಿಟ್ಟುಗತ್ಲೆ ಇದೇ ರೀತಿ ನಾವು ಪೌಡ್ರ್ ಮಾಡ್ಕೊಳ್ಳೋದು. ಪೌಡ್ರ್ ಈ ರೀತಿ ಆಯ್ತಂದ್ರೆ ಸ್ವಲ್ಪ ಇದ್ರೊಳಗೆ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಪೂರ್ತಿ ಭಾಳ ಜಾಸ್ತಿ ಹಿಟ್ಟುಗತೆನೂ ಆಗಬಾರ್ದು, ಸ್ವಲ್ಪ ರವ ರವ ಈ ರೀತಿ ಆಗಿರ್ಬೇಕು. ಈಗ ಆಯ್ತಂದ್ರೆ ನಮ್ಗೆ ನಾವು ಯಾವುದೇ ಒಂದು ಗ್ರೇವಿ ಪಲ್ಯ ಮಾಡ್ತೇವಲ್ಲ, ಅದಕ್ಕೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಈಗ ಹೋಟೆಲ್ ಒಳಗಂತೂ ಈಗ ಇಡ್ಲಿ ಕೊಡ್ತಾರೆ, ಇಡ್ಲಿ ಮೇಲೆ ತುಪ್ಪ, ಆಮೇಲೆ ಪೌಡ್ರ್ ಹಾಕ್ತಾರಲ್ಲ, ಇದೇ ಪೌಡ್ರ್ ಇರ್ತದೆ. ಇದೇ ಪೌಡ್ರ್ ನಾವು ಇಡ್ಲಿ ಮೇಲೆ ಹಾಕ್ಕೊಂಡು ತಿಂದ್ರಂತೂ ಸೂಪರ್ ಅಂದರೆ ಸೂಪರ್ ಟೇಸ್ಟಿ ಬರ್ತದೆ. ಆಮೇಲೆ ನಾವು ದೋಸೆ ಮಾಡ್ತೇವಲ್ಲ, ಅದ್ರ ಮೇಲೂ ಆರಾಮಾಗಿ ಹಾಕ್ಕೊಂಡು ತಿನ್ಕೋಬೋದು. ನಿಮಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಅನಿಸ್ತಾರೆ ಕಮೆಂಟ್ ಮಾಡಿ ತಿಳಿಸಿ.